ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವ್ರುಗಳಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೌಡ್ರ ಗೇಮ್ಪ್ಲೇ. ಇವತ್ತೇನು ವಿಶೇಷಪ್ಪ ಅಂದರೆ ಹಾಗೆ ಬೇಜಾರಾಗಿತ್ತು, BA ರ್ಯಾಂಕ್ ಆಡೋಣ ಅಂತ. ನೋಡೋಣ ಏನಾಗುತ್ತೆ. ಡ್ಯೂ ಬೇರೆ ಹಚ್ಚಿದ್ದೀನಿ, ನೋಡೋಣ ಎಲ್ಲೇ ಗಳಿಸ್ತಾವಳಪ್ಪ. ಹಾಗೆ ಕರ್ಕೊಂಡು ಹೋಗ್ತಾವಳೆ, ನೋಡೋಣ ಎಲ್ಲೇ ಗಳಿಸ್ತಾವಳೆ ಅಂತ. ನನಗೇನೋ ಎಲ್ಲೇ ಗಳಿಸ್ತಾವಳೆ. ಯಾವುದು ಇದು ಮರ್ಯಾರೆ ಮ್ಯಾಪ್ ಕೂಡ ಫೌಂಡೇಶನ್ನ ಎಲ್ಲೇ ಇಳಿಸ್ಬಿಟ್ಟಿದ್ದಾಳೆ. ಅಷ್ಟೊಂದೇನು ಎನಿಮಿ ಇರೋಕ್ಕಿಲ್ಲ ಅನಿಸುತ್ತೆ, ಭಾಳ ಇರೋದಿಲ್ಲ ಇಲ್ಲಿ, ಸ್ವಲ್ಪ ಹಾಗೆ ಲಿಮಿಟ್ ಮೇಲೆ ಇರ್ತಾರೆ. ಫೈಟ್ ಕೂಡ ಚೆನ್ನಾಗಾಗತ್ತೆ ಇಲ್ಲಿ. ನೋಡೋಣ. ಒಂದೇ ಸ್ಕ್ವಾಡ್ ಇಳ್ದಂಗಿದೆ ಇಲ್ಲಿ. ಕೆಳಗಡೆ ಔಟ್ ಸೈಡ್ ಇದ್ದಾನೆ, ಒಂದು ಸ್ಕ್ವಾಡ್ ಇದೆ. ಬಟ್ ಅಲ್ಲಿ ಕೆಳಗಡೆ ಉಡ್ತಾವನೆ. ತೆಗೋ ಶಿಷ್ಯ. ಓಡೋಗ್ಬಿಟ್ಟ. ಸ್ಕೋಪ್ ಹಾಕಿದ್ರೂ ಓಡೋಗ್ಬಿಟ್ಟ. ಸ್ವಲ್ಪದಲ್ಲೇ ಉಳ್ಕೊಂಡ. ನೋಡೋಣ. ಆತನ ಬಿಡೋದಿಲ್ಲ, ಈ ಕೆಳಗಡೆ ನುಗ್ಗಿ ಹೊಡೆಯೋದೇ ಆತನ. ಫಸ್ಟ್ ನಮ್ಮ ಕಡೆದು ಆಲ್ರೆಡಿ ಅಲ್ಲೇ ಇದೆಯಲ್ಲ, ಇಲ್ಲಿ ಹೊಡ್ಕೊಂಡ್ಬಿಡುತ್ತೆ. ಏನೋ ಕಿಲ್ತಂತೆ. ಹಿಂದಿಂದ ಯಾವ ನೋಡಿದೆ, ಅವ್ರು ಸ್ಕೋಡೋದು ಇಲ್ಲ. ಕಿಲ್ ಹೊತ್ಬಿಟ್ಲು. ಡ್ಯಾಮೇಜ್ ಕೊಡೋದು ಒಂದೇ ಉಳಿತು ಬಾಕಿ ನಮ್ಮದು. ಈತನೊಬ್ಬವನ್ನು ನೋಡ್ಕೋಬೇಕು. ಇಲ್ಲೇ ಮೇಲಿದ್ದಾನೆ. ಆ ಕಡೆ ಓಡೋದ, ರಿವೈವ್ ಪಾಯಿಂಟ್ ಕಡೆ. ಆ ಕಡೆನೇ ಹೋಗ್ಬೇಕು. ಓಡು. ರಿವೈವ್ ಕೊಡೋಕ್ಕೆ ಹೊಂಟಿದ್ದಾನೆ ಅನ್ಸುತ್ತೆ. ಬಿಡಬಾರ್ದು ಆತನ. ರಿವೈವ್ ಕೊಡೋಕೆ ಹೋಗ್ತಾನೆ ನಮ್ಮ ಎದುರಿಗೆ. ಡ್ಯಾಮೇಜ್ ಕೊಟ್ಟಿದ್ದಾನೆ ನನಗೆ. ಅದು ಶಾನಿ ಎಷ್ಟು ರಿವೈವ್ ಕೊಡ್ಬೋದು? ಇಲ್ಲಿಲ್ಲ, ಎಲ್ಲೋ ಓಡೋಗಿದ್ದಾನೆ. ಇಲ್ಲೇ ಇರ್ಬೋದು. ಟೋಕನ್ ಲೂಟ್ ಮಾಡಿ ಬಂದು ನೋಡು. ಟೋಕನ್ ಲೂಟ್ ಮಾಡಿಕೊಂಡು ಸುತ್ತ ಹಾಕೊಂಡ್ಬರ್ತಾವನೆ. ಶಿಷ್ಯ ರಿವೈವ್ ಕೊಡೋಕ್ಕೆ ನೋಡಿ ಎಷ್ಟು ಹತ್ರ ಇದೆ. ಗ್ಲೋವಲ್ ಬೇರೆ ಹಾಕಿಬಿಟ್ಟ. ಗ್ಲೋವಲಿಂದ ತಿನ್ನೋ ಶಿಷ್ಯ ಹೊಡ್ತಾನೆ ಬೀಳ್ತಾಯಿಲ್ಲ. ಗ್ಲೋವಲ್ ಒಂದು ಹಾಕಿಬಿಟ್ಟಿದ್ದಾನೆ. ಇದು ಕೂಡ ಚೋರಿ ಆಗ್ಬೋದು. ಒಳಗಡೆ ನುಗ್ಗಿಬಿಟ್ಲು ನಮ್ಮ ಕಡೆ. ಅಯ್ಯೋ, ಇದು ಕೂಡ ಕಿಲ್ ಚೋರಿ. ಒಂದು ಕಿಲ್ ಕೂಡ ಬಿಡ್ತಾಯಿಲ್ಲ ನನಗೆ. ಒಂದು ಸ್ಕೋಡು ವೈಪೌಟೇ ಮಾಡಿಬಿಟ್ಲು. ಒಂದು ಕಿಲ್ ಆದರೂ ಬೇಡವೆ? ಇಂಥದ್ದು ಮರ್ಯಾದೆ ಇದೇ ಹೇಳೋದು. ಕಿಲ್ ಚೋರಿ. ನಾ ಎಷ್ಟು ಡ್ಯಾಮೇಜ್ ಕೊಡೋದು, ಕಿಲ್ ಚೋರಿ ಮಾಡೋದು. ಹೇಳಂಬಿಟ್ಟು ದೂರ ಇರೋದೇ ಚಲೋ ಮರೆ. ಇಲ್ಲ ಅಂದರೆ ಅಷ್ಟು ಕಿಲ್ ಚೋರಿ ಮಾಡಿಬಿಡ್ತಾಳೆ. ನನಗೆ ಒಂದು ಕಿಲ್ ಉಳಿಸೋದಿಲ್ಲ. ಒಂದೇ ಸ್ಕೋಡ್ ಬಂದಿತ್ತಲ್ವಾ ಇಲ್ಲಿ. ಇನ್ನು ಎಲ್ಲಿ ಒಂದೇ ಸ್ಕೋಡ್ ಇದೆ. ಒಂದೇ ಸ್ಕೋಡ್ ಬಂದಿದೆ. ಒಂದು ಸ್ಕೋಡ್ ಎರಡೇ ಆಗಿದೆ ಅಲ್ಲ. ಅಷ್ಟೊಂದೇನು ಎನಿಮಿ ಇಲ್ಲ ಫೈಟ್ ಮಾಡೋಕ್ಕೆ. ನೋಡೋಣ. ಹೇಳೋಕ್ಕಾಗಲ್ಲ, ಬೇರೆ ಕಡೆಯಿಂದ ಬಂದರೂ ಬರ್ಬೋದಲ್ಲ. ರಿವೈವ್ ಮಾಡೋಕ್ಕೆ ಯಾರೂ ಇರೋಲ್ಲ ಅಂತ ಇಲ್ಲಿ ಸೇಫ್ ಪ್ಲೇಸ್ ಅಂತೇಳಿ ಬಂದು ರಿವೈವ್ ಕೊಟ್ಟು ಹೋಗ್ಬಿಡ್ತಾರೆ. ನಾನು ಹಾಗೆ ಈ ಕಲರ್ ಇದೆ ಮ್ಯಾಪ್ನಲ್ಲಿ, ಯಾರೂ ಇರೋದೇ ಇಲ್ಲ ಈ ಸೈಡ್. ಅಷ್ಟು ಆಲ್ಮೋಸ್ಟ್ ಆಲ್ ಆ ಕಡೆ ಫೈಟ್ ಆಗ್ತಾಯಿದೆ. ಡಿಮಿಟ್ರಿ ಕೂಡ ಹಾಕಿಬಿಟ್ಟಿದ್ದಾಳೆ. ಯಾವ ಕಡೆಯಿಂದ ಹೇಳು. ರಿವೈವ್ ಪಾಯಿಂಟ್ ಕೆಳಗಡೆ ಹುಡ್ತವನೆ ಶಿಷ್ಯ. 20 18 ನೋಡಿ. ಈಗ ಪೂರ ಹೆಡ್ ಬೀಳತ್ತೆ. ಎರಡು ಎಮೋ ಪೂರ ಹೆಡ್ ಬಿದ್ದಿದೆ. ಅದು ಕೊನೆಯಲ್ಲಿ ಡೌನ್ ಆದಮೇಲೆ ಹೆಡ್ ಬೀಳತ್ತೆ. ಸ್ವಲ್ಪ ಕಟ್ ಮಾಡ್ತೀನಿ, ಯಾಕಂದರೆ ಭಾಳತ್ತು ಇಲ್ಲೇ ತಿರುಗಾಡಿದ್ವಿ. ಬಟ್ ಏನೂ ಇದಾಗಲಿಲ್ಲ. ಬಟ್ ನಿಮ್ಮ ಸಮಯನೂ ವ್ಯರ್ಥ ಮಾಡ್ಬೋದಲ್ಲ, ಅದಕ್ಕೆ ವೀಡಿಯೋ ಕಟ್ ಮಾಡಿದೆ ಒಂದು ಸ್ವಲ್ಪ. ನೋಡೋಣ ಎದುರುಗಡೆ. ಸೀದಾ ನುಗ್ತಾವನಿ ಗೂಳಿ ನುಗ್ದಾಗೆ. ಹೇಗದು ಹೊಡ್ತಾ ಕೈಲಿ ಗನ್ನೇ ಬರಲಿಲ್ಲ ಆತಂಗೆ. ಗೂಸ ಎಡ್ಡೆ ಬಿದ್ದುಬಿಟ್ಟು ಪಾಪ. ಶಿಷ್ಯ ನೀನು ಹಾಗೆ ನುಗ್ಗೋದ್ಯಾ? ನೋಡಬೇಕು. ಒಬ್ಬನೇ ಇರೋಲ್ಲ, ಬಂದರೆ ಇನ್ನು ಸ್ಕ್ವಾಡ್ ಜೊತೆ ಬಂದಿರ್ತಾನಲ್ವ. ಗ್ರೋಜೋ ಎಕ್ಸೆಟ್ ಇದ್ದಾನೆ. ಈ UMP ಒಂದು ಚೇಂಜ್ ಮಾಡಿಬಿಡ್ತೀನಿ. ಮೆಗಾ 7 ಇದು ಭಾಳ 7 ಎಮೋ ಟಕ ಅಂತ ಹೊಡೆದಿದ್ದ. ನೋಡೋಣ. ಇವನು ಇನ್ನೊಬ್ಬ ಎಲ್ಲಿದ್ದಾನೆ ಇವನು? ಹೊಡಿತಾವನೇ ಹಿಂದಿಂದ. 2 ಎಮೋ ಹೆಡ್ ತಲೆನೋ. ಅಯ್ಯೋ, ಮೇಲಿಂದ ರಿವೈವ್ ಬರ್ತೀಯಾ? ಯಾಕೆ ಬೇಕಿತ್ತು ಮಚ್ಚ ನಿಮಗೆ? ಇಲ್ಲಿ ಯಾಕೆ ಬರೋಕ್ಕೋದೆ? ಮೆಗಾ 7 ಇದೆ ನನ್ನ ಕೈಯಲ್ಲಿ. ಟಾಟಾ ತೋರಿಸ್ತಾನೆ. ರಿವೈವ್ ಆಗಿ ಬಂದಿದ್ದಾನೆ. ಅದು ಗನ್ ಕೂಡ UMP. ಏನು ಮಾಡ್ತಾರೆ ಗುರುವರು? ಬಂದ ತಕ್ಷಣ ಹೊಡೆದ್ಬಿಡೋದಾ? ಫೈಟ್ ಯಾಕ್ತು ಅಂತಾನೆ ಸ್ವಲ್ಪ ಸಮಾಧಾನ ಇರ್ಬೇಕು ತಾನೆ. ಸುಮ್ಮನೆ ಬಂದು ಹೊಡ್ಸ್ಕೊಂಡು ಹೋಗ್ಬಿಟ್ಟ. ಅವ್ನು ಸ್ಕ್ವಾಡ್ನವನು ಉಗುಳ್ತಿರ್ತಾವನೆ ಅವನಿಗೆ. ನಿಂಗೆ ಎದಕ್ಕೆ ರಿವೈವ್ ಕೊಟ್ಟನೆ ಅಂತೆ ಬಂದು ಫೈಟ್ ತೊಗೊಂಡ್ಬಿಡ್ತಾರೆ. ಇಲ್ಲೂ ಖತಮ್ ಆದ್ರೆ ಅನ್ಸತ್ತೆ. ಒಬ್ಬನೂ ಉಳ್ದಿಲ್ಲ ಅನ್ಸತ್ತೆ. ಮುಗೀತು. ಎಲ್ಲ ಹಿಟ್ ಲಿಸ್ಟ್ ಬರ್ತಾಯಿದೆ. ಇಲ್ಲ ಇಲ್ಲಿ ಖಾಲಿ ಆದ್ರೆ ಅನ್ಸತ್ತೆ. ಒಂದೇ ಸ್ಕ್ವಾಡು ರಿವೈವ್ ಮಾಡ್ಕೊಳೋದು ಬರೋದು ಮಾಡ್ತಾಯಿದ್ರು ಅವರು.
ಅಲ್ಲಿ ಖಾಲಿ ಅದ ಅನ್ಸುತ್ತೆ, ಒಬ್ಬರು ಕಾಣ್ತಾ ಇಲ್ಲ. ಅಲ್ಲೇನೋ ಡ್ರಾಪ್ ಲೂಟ್ ಮಾಡಿದಾಗ ಅನ್ನಿಸ್ತು. ಡ್ರಾಪ್ ಇಲ್ಲ ಬಿಡಿ. ಉಳ್ಕೊಳ್ಳಿ ಮನುಷ್ಯ ಶಿಶಾ, ನೀವು ಉಳ್ಕೊಂಡು ಬಾ ನೀನು. ಸಿಕ್ಕೆ ಇಲ್ಲೂ ಸ್ವಲ್ಪ ಕೂಡ ಕಟ್ ಮಾಡಿದೆ ಹಾಗೆ, ಯಾಕಂದರೆ ಟೈಮ್ ವೇಸ್ಟ್ ಯಾಕೆ ಮಾಡೋದಂತ. ಇನ್ನೇನು ನೋಡೋಣ, ಶುರು ಆಯಿತು. ಪೂರ ಹೆಡೆ ಬಿದ್ದುಬಿಡ್ತು. ಪೈಪೋಟ್ ಕೂಡ ಆಗೋಯ್ತು ಆತನ ಟೀಮ್. ಏನು ಶಿಶಾ ಹೀಗೆ ಈಚೆ ಕಡೆ ನೋಡ್ಬೇಕಲ್ವೇ. ಇವನ್ನೇ ನಮ್ಮ ಸ್ಕ್ವಾಡ್ ಹೊಡೆದಿದ್ದು, ನನ್ನ ಕಡೆದಕ್ಕಿನ್ನ ಹೊಡೆದಿದ್ದು. ಈತನ ಹಾಗೆ ಬಿಟ್ಬಿಡ್ತೇನಾ ನಮ್ಮ ಕಡೆದ ಹೊಡೆದಿದ್ದು. ಇನ್ನೂ 2 ಸ್ಕ್ವಾಡ್ ಉಳ್ದಾವೆ. ಇನ್ನು 2 ಸ್ಕ್ವಾಡ್ ಅಂದರೆ ಅವರಿಬ್ಬರು ಇನ್ನೊಬ್ಬತ್ತ, ಅಂದರೆ ಹೀಗೆ ನಾವು ಒಬ್ಬನು ಉಳಿದಿದ್ದೇನೆ, ಅವ್ರು 3 ಜನ ಉಳಿದವ್ರೆ, ಅಂದರೆ 2 ಸ್ಕ್ವಾಡ್ ಉಳಿದಾವೆ. ಹೇಳೋಕ್ಕಾಗಲ್ಲ 3 ಸ್ಕ್ವಾಡ್ ಆಗಿರ್ಬೋದು, 3 ಬೇರೆ ಬೇರೆ ಆಗಿದ್ದರೆ. ಅಲ್ಲಿ ಮೇಲೇನೋ ಗ್ಲೂವಲ್ ಇದೆ, ಮೇಲೆ ಇರ್ಬೋದು ಅನಿಸುತ್ತೆ. ಕೆಳಗಡೆನೂ ಒಂದು ಗ್ಲೂವಲ್ ಕಾಣ್ತಾ ಇದೆ. ಮೇಲೆ ಬ್ರೋ ಅಂದರೆ 1 ಸ್ಕ್ವಾಡ್ ಅಂದರೆ 2 ಸ್ಕ್ವಾಡ್ ಉಳಿದವ್ರು. ತಿನ್ನಿರಿ 37 ಬರೀ ಇರಲಿ. ಹೀಗೆ ಬಿಡ್ತಾಯಿದ್ರು 4 ಹೋಗ್ಬೋದಲ್ಲ ಒಬ್ಬನಾದರೂ. ಹೊರಗಡೆ ಬನ್ನಿ. ಹೊರಗಡೆನೇ ಬರ್ತಾಯಿಲ್ಲ, ಗ್ಲೂವಲ್ ಹಾಕ್ಕೊಂಡು ನಿಂತ್ಬಿಟ್ಟಿದ್ದಾರೆ ಸ್ಕ್ವಾಡ್ ಇಟ್ಕೊಂಡು. ಒಬ್ಬತ್ತನೇ ಫೈಟ್ ಮಾಡ್ತಾಯಿದ್ದೀನಿ. ಬನ್ನಿ 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 ಹೊರಗಡೆ ಬನ್ನಿ. ಎಷ್ಟು ಬಿತ್ತು 24, 38. ಸ್ವಲ್ಪ ಕಡಿಮೆ ಆಯಿತು, ಇರಲಿ. ಇನ್ನೊಮ್ಮೆ ಹೊರಗಡೆ ಬಂದ್ಬಿಟ್ನೆ ಅಂದರೆ ನಾಕ್ ಆಗಿಬಿಡ್ತಾನೆ ಅಂತ. ಹೊರಗಡೆ ಬಾ ಮಚ್ಚ. ಬಿತ್ತು ಎಂಥ ಐತೆ ಮಾರ್ರೆ, ಗ್ಲೂವಲ್ ಹಾಕಿಬಿಟ್ಟ. ಇಷ್ಟು ಫಾಸ್ಟಲ್ಲಿ ಹಾಕಿಬಿಟ್ಟ. ಕೆಳಗಡೆ ಇಳಿತಾವ್ರೆ ಇಬ್ಬರು. ಇಳೀರಿ ಬನ್ನಿ ಜಲ್ದಿ ಬನ್ನಿ. ನೀವು ಎಷ್ಟು ಜಲ್ದಿ ಬರ್ತೀರೋ ಅಷ್ಟು ಜಲ್ದಿ ಈ ಮ್ಯಾಚ್ ಮುಗಿಬೋದು. ಬಿಡೋದಿಲ್ಲ ಇವರನ್ನು ಮಾತ್ರ. ನೀವೇ ನೋಡಿ ಗಾಯ್ಸ್, ಬುಯ್ಯ ಆಗತ್ತಾ ಇಲ್ವಾ ಅಂತ ಕಮೆಂಟ್ ಕೂಡ ಮಾಡಿಬಿಡಿ. 1 vs 2 ಆಗಲಿದೆ. ಅಯ್ಯೋ ಗ್ಲೂವಲ್ ಹಾಕಿಬಿಟ್ಟ. ಇವ ಕೂಡ ಅವಳ ಕಡೆನೇ ಹೋಗ್ತಾ ಇದೆ. ಏನಿದು ಇಬ್ಬರು ಕೂಡ ಒಂದು ನಾಕ್ ಆಗಿಬಿಡ್ತು. ಹೇಗಿತ್ತು ಇದೆ ಖತಮ್. ಪೂರ ಹೆಡ್ಡೆ ಬಿತ್ತು ಅದು ನನಗೆ. ತಿನ್ನು ಉಯ್ಯ ಆಗೋಯ್ತು. ಇದೇ ಥರ ನಡೆದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ.